कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादिडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याविज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಆತ್ಮಾರಾಮ ಎಂಬಂತಹ ಒಬ್ಬ ಬ್ರಾಹ್ಮಣ, ಅವನಿಗೆ ಐಶ್ವರ್ಯ ಅಂದರೆ ಕನ್ನಡದಲ್ಲಿ ಬಳಸ್ತೇವಲ್ಲ, ಐಶ್ವರ್ಯ ಅಂದರೆ ಸಂಪತ್ತು ಅನ್ನೋ ಅರ್ಥದಲ್ಲಿ ಉತ್ತಮವಾದಂತಹ ಸಂಪತ್ತನ್ನು ಕೊಟ್ಟು ದೇವರ ರಕ್ಷಣೆ ಮಾಡಿದ್ದಾನೆ. ಈ ತರಹದ ಆರೋಗ್ಯ ಐಶ್ವರ್ಯ ಸಂಪತ್ತುಗಳಿಗಾಗಿ ಮಾತ್ರ ದೇವರನ್ನು ಭಜಿಸಬೇಕು ಅನ್ನುವುದರಲ್ಲಿ ತಾತ್ಪರ್ಯವಲ್ಲ. ಭಕ್ತರಿಗೆ ಬೇಕಾದ ಲೌಕಿಕ ಅಲೌಕಿಕ ಸಕಲಾಭಿಷ್ಟಗಳನ್ನೂ ಕೊಡುವ ಸಾಮರ್ಥ್ಯ ದೇವರಿಗಿದೆ. ಬೇಡಬಾರದು, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಎನ್ನುವ ರೀತಿಯಲ್ಲಿ ಏನು ಬೇಕಾದರೂ ಭಗವಂತನಿಗೆ ಬೇಡಬೇಕು, ಬೇರೆಯವರನ್ನು ಬೇಡಬಾರದು ಅನ್ನುವುದನ್ನು ತಿಳಿಸಿಕೊಡುವುದಕ್ಕೆ, ಸರ್ವವನ್ನೂ ಕೊಡುವುದಕ್ಕೆ ಪರಮಾತ್ಮ ಸಮರ್ಥ. ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟೋಯಮೇವೈಕಃ ತದೀಯೋಹಂ ಸಮೇಪತಿ. ಸಕಲ ಇಷ್ಟಪ್ರದಾತೃವಾಗಿದ್ದಾನೆ ಪರಮಾತ್ಮ ಅಂತನ್ನುವ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಋಷಿಗಳೇ ನಮಗೆ ತಿಳಿಸಿದಂತಹ ಮಾತು ಅಂತ ಸೂತಾಚಾರ್ಯರು ಇನ್ನೊಂದು ಉದಾಹರಣೆಯನ್ನು ಹೇಳ್ತಾರೆ. ಮಧ್ಯ ದೇಶದಲ್ಲಿರತಕ್ಕಂತಹ ಒಬ್ಬ ಬ್ರಾಹ್ಮಣ ಆತ್ಮಾರಾಮ ಅಂತ, ಪರಮವಿಷ್ಣು ಭಕ್ತ, ವೇದಾದಿ ಸಕಲ ಸಚ್ಚಾಸ್ತ್ರಗಳಲ್ಲಿ ಪಾರಂಗತನಾದಂತಹ ವ್ಯಕ್ತಿ. ತಂದೆ ಇರೋವರೆಗೆ ಬೇಕಾದಷ್ಟು ಸಂಪತ್ತು, ಬೇಕಾದಷ್ಟು ವೈಭವದಿಂದ ಯಜ್ಞಯಾಗಾದಿಗಳು ಅನ್ನದಾನಾದಿಗಳೆಲ್ಲ ನಡೀತಾ ಇತ್ತು, ಸುಖವಾಗಿದ್ದಾರೆ. ತಂದೆ ತೀರಿಕೊಂಡ ಮೇಲೆ ತಂದೆಯ ಪುಣ್ಯದಿಂದಲೇ ಸಂಪತ್ತಿತ್ತೋ ಏನೋ ಮನೆಯಲ್ಲಿ ಸಂಪತ್ತೆಲ್ಲ ನಶಿಸಿ ಹೋಗಿದೆ, ಹೊಟ್ಟೆಗಿಲ್ಲದಂತಾಗಿದೆ, ಬಹಳ ಕಷ್ಟಪಡ್ತಾ ಇದ್ದಾನೆ. ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ, ಜ್ಞಾನ ಇದೆ, ವಿದ್ಯೆ ಇದೆ ನಿಜ, ಆದರೆ ಉಪಜೀವನಕ್ಕೇನಿಲ್ಲ, ಹೇಗೆ ಬದುಕಬೇಕು, ಬಹಳ ಚಿಂತಾಕ್ರಾಂತನಾಗಿದ್ದಾನೆ. ಬಂದವರಿಗೆ ಒಂದು ತುತ್ತು ಅನ್ನಕ್ಕೆ ಹಾಕುವುದಿಲ್ಲ. ಸಂಜೆ ತನಕ ಇದ್ದು ಸಣ್ಣ ಸೌಟ ತುಂಬ ಗಂಜಿ ಕಾಣದೆ ಬಳಲಿದೆನೋ. ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ, ಇನ್ನೊಬ್ಬರಿಗೆ ಕೊಡೋ ಹಾಗಿಲ್ಲ. ಏನಪ್ಪ ಇದು ಪರಿಸ್ಥಿತಿ, ಹೀಗೆ ಬಂದು ಹೋಯ್ತಲ್ಲ, ಬಹಳ ದುಃಖ ಪಡ್ತಾ ಇದ್ದಾನೆ. ಹೀಗೇ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಕಪಿಲ ತೀರ್ಥಕ್ಕೆ ಬಂದಿದ್ದಾನೆ. ತಿರುಪತಿಯ ಬೆಟ್ಟದ ಕೆಳಭಾಗದಲ್ಲಿರತಕ್ಕಂತಹ ಕಪಿಲ ತೀರ್ಥ, ಕಪಿಲೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದಾನೆ. ಅಲ್ಲಿ ಸ್ನಾನ ಮಾಡಿದ. ಹಾಗೆಯೇ ಮುಂದೆ ಹೋಗ್ತಾ ಇದ್ದಾನೆ. 17 ತೀರ್ಥಗಳು, ಒಂದೊಂದು ತೀರ್ಥಗಳಲ್ಲಿಯೂ ಸ್ನಾನ ಮಾಡ್ತಾ ಮಾಡ್ತಾ ಬೆಟ್ಟವನ್ನು ಹತ್ತಾ ಇದ್ದಾನೆ. ಸ್ನಾನ ಮಾಡಿದಂತೆ ಮಾಡಿದಂತೆ ಪಾಪಗಳನ್ನು ಕಳೆದುಕೊಳ್ತಾ ಇದ್ದಾನೆ. ಏನೋ ಒಂದು ಮನಸ್ಸಿನಲ್ಲಿ ಒಂದು ಪ್ರಫುಲ್ಲತೆ, ಪ್ರಶಾಂತತೆ, ಆತ್ಮವಿಶ್ವಾಸ ಬೆಳೀತಾ ಇದೆ. ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೂ ಪಾಪವೇ ಕಾರಣ, ಮನಸ್ಸಿನಲ್ಲಿ ಪ್ರಕ್ಷುಬ್ಧತೆ ಬರುವುದಕ್ಕೂ ಪಾಪವೇ ಕಾರಣ. ಸ್ನಾನ ಮಾಡಿದಂತೆ ಮಾಡಿದಂತೆ ಪಾಪಗಳನ್ನು ಕಳೆದುಕೊಂಡಂತೆ ಪ್ರಸನ್ನತೆ ಬರ್ತಾ ಇದೆ, ಧೈರ್ಯ ಬರ್ತಾ ಇದೆ, ಏನೋ ಒಂದು ಆತ್ಮವಿಶ್ವಾಸ ಮೂಡಿ ಬರ್ತಾ ಇದೆ.
ಅಲ್ಲಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾಕೆ ಕರ್ಮಗಳನ್ನು ಮಾಡಬೇಕು? ಕರ್ಮಗಳಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ, ಅಂತಃಕರಣ ಪರಿಶುದ್ಧವಾಗ್ತದೆ. ಆ ಮಾತನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ. ಕರ್ಮಗಳನ್ನು ಮಾಡಿದ ಮಾತ್ರಕ್ಕೆ ನೇರವಾಗಿ ಮೋಕ್ಷ ಇಲ್ಲ. ಸ್ನಾನವನ್ನು ಮಾಡಿದ ಮೋಕ್ಷ ಆಯಿತು ಅಂತ ಅನೇಕ ಕಡೆಗೆ ಹೇಳ್ತಾರೆ. ಸ್ನಾನ ಮಾಡುವುದರಿಂದ ಮನಸ್ಸಿನ ಶುದ್ಧಿ, ಅಂತಃಕರಣದ ಶುದ್ಧಿ ಆಗ್ತದೆ. ಅಂತಃಕರಣದ ಶುದ್ಧಿ ಆದ ಮೇಲೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ಜ್ಞಾನವನ್ನು ಪಡೆದು, ಉಪಾಸನೆ ಮಾಡಿ, ಅಪರೋಕ್ಷ ಜ್ಞಾನ ಪಡೆದು ಆಮೇಲೆ ಮೋಕ್ಷ ಆಗೋದು. ಈ ತತ್ವವನ್ನೇನು ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರಾದಿಗಳಲ್ಲಿ ನಿರ್ಣಯ ಮಾಡಿದ್ದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಆ ಮಾತನ್ನು ವರಾಹ ಪುರಾಣದಲ್ಲಿ ನಾವು ನೋಡ್ತೇವೆ. ನೋಡಿ, ಸ್ನಾನೇನ ಗತಪಾಪಶ್ಚ ಚಿತ್ತ ನೈರ್ಮಲ್ಯ ಸಂಯುತ. ಸ್ನಾನದಿಂದ ಇವನು ನೇರವಾಗಿ ಮೋಕ್ಷಕ್ಕೆ ಹೋದದ್ದಲ್ಲ, ನೇರವಾಗಿ ಇಷ್ಟಾರ್ಥಗಳನ್ನು ಪಡೆದದ್ದು ಅಲ್ಲ, ಚಿತ್ತ ನೈರ್ಮಲ್ಯ ಸಂಯುತ. ಆ ಸ್ನಾನವೆಂಬ ಕರ್ಮ ಇವನ ಮನಸ್ಸಿನಲ್ಲಿರುವ ಪಾಪವೆಂಬ ಕೊಳಚೆಯನ್ನು ತೊಳೆದು ಶುದ್ಧವನ್ನಾಗಿ ಮಾಡಿದೆ. ಗತ ಪಾಪಶ್ಚ ಅತಯೇವ ಚಿತ್ತ ನೈರ್ಮಲ್ಯ ಸಂಯುತ. ಮನಸ್ಸು ಪರಿಶುದ್ಧವಾಗಿದೆ, ಅಂತಃಕರಣ ಶುದ್ಧಿಯಾಗಿದೆ. ಹಾಗೆಯೇ ಮೇಲೆ ಹೋಗ್ತಾ ಇದ್ದಾನೆ. ಅಲ್ಲಿ ಸನತ್ಕುಮಾರರ ದರ್ಶನವಾಗಿದೆ. ಇವತ್ತಿಗೂ ತಿರುಮಲದಲ್ಲಿ ಸನತ್ಕುಮಾರ ತೀರ್ಥ ಅಂತ ನಾವು ಕಾಣ್ತೇವೆ. ಬಹಳ ಚಿಕ್ಕದಾದ ತೀರ್ಥ, ಸ್ವಚ್ಛವಾದ ನೀರು, ಸ್ವಲ್ಪ ನೀರು, ಸಣ್ಣದಾದಂತಹ ತೀರ್ಥ. ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಬಹಳ ಎತ್ತರದ ಮೇಲೆ ಇದೆ, ಸ್ವಲ್ಪ ದುರ್ಗಮವಾದಂತಹ ಪ್ರದೇಶ. ಸ್ನಾನವನ್ನು ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಿದರು. ಅಂತಹ ಆ ಸನತ್ಕುಮಾರ ತೀರ್ಥ, ಆ ಸನತ್ಕುಮಾರ ತೀರ್ಥದಲ್ಲಿ ಸಾಕ್ಷಾತ್ ಸನತ್ಕುಮಾರರೇ ಅಲ್ಲಿ ತಪಸ್ಸು ಮಾಡ್ತಾ ಕುಳಿತಿದ್ದಾರೆ. ಇವನು ದರ್ಶನ ಮಾಡಿದ್ದಾನೆ, ಸಾಷ್ಟಾಂಗ ಪ್ರಣಾಮ ಮಾಡಿದ. ತಮ್ಮ ದರ್ಶನ ಆಯಿತು, ನನ್ನ ಉದ್ಧಾರ ಆಯಿತು ಮಾತ್ರ ಅಲ್ಲ, ನನ್ನ ಕುಲವೇ ಧನ್ಯವಾಗಿ ಹೋಯಿತು. ತಮ್ಮಂತಹ ಮಹಾನುಭಾವರು, ಬ್ರಹ್ಮದೇವರ ಪುತ್ರರು, ಬ್ರಹ್ಮಮಾನಸ ಪುತ್ರರು, ತಮ್ಮ ದರ್ಶನದಿಂದ ನಾನು ಧನ್ಯನಾದೆ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ. ಸನತ್ಕುಮಾರರು ಅಂದರೆ ಕಾಮನ ಅವತಾರ, ಸ್ಕಂದನ ಅವತಾರ. ಸನತ್ಕುಮಾರ ಅಂತನ್ನುವ ಪರಮಾತ್ಮನ ಒಂದು ರೂಪ ಇದೆ. ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವಂತಹ ಜನರಿಗೆ ಬ್ರಹ್ಮಚರ್ಯದ ಉಪದೇಶವನ್ನು ಮಾಡುವ, ಬ್ರಹ್ಮಚರ್ಯದ ಶಕ್ತಿಯನ್ನು ಕೊಡುವಂತಹ ಒಂದು ಭಗವಂತನ ಸ್ವರೂಪ ಅದು ಸನತ್ಕುಮಾರ. ಆ ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರರಾದವರು ಈ ಸನತ್ಕುಮಾರರು. ಇವರು ಕಾಮನ ಸ್ಕಂದನ ಅವತಾರ. ಇಂತಹ ಸನತ್ಕುಮಾರರಲ್ಲಿ ಅಂತರ್ಯಾಮಿಯಾದ ಮುಖ್ಯ ಪ್ರಾಣಾಂತರ್ಗತ ಆ ಸನತ್ಕುಮಾರ, ಸನತ್ಕುಮಾರೋವತು ಕಾಮದೇವಾತ್, ಕಾಮದ ಬಾಧೆಯಿಂದ ನಮ್ಮನ್ನು ರಕ್ಷಿಸಲಿ ಅಂತ ನಾರಾಯಣ ವರ್ಮದಲ್ಲಿ ಪ್ರಾರ್ಥನೆ ಉಂಟು. ಅಂತಹ ಮಹಾನುಭಾವರು, ಮನೋಭಿಮಾನಿಗಳು. ರುದ್ರದೇವರು ಮನೋಭಿಮಾನಿಗಳು ಹೇಗೋ, ಅವರ ತರುವಾಯ ಇಂದ್ರ ಮತ್ತು ಸ್ಕಂದ ಇವರೂ ಕೂಡ ಮನೋಭಿಮಾನಿಗಳು. ಅಂತಹ ಮನೋಭಿಮಾನಿಯಾದ ಸ್ಕಂದನ ಅವತಾರರಾದಂತಹ ಸನತ್ಕುಮಾರರು ಕೇಳಬೇಕೇ ಅವರ ಮಹಿಮೆ. ಇವನನ್ನು ನೋಡ್ತಾ ಇರುವಾಗಲೇ ಹೇಳಿದರು, ಏನೋ ಆತ್ಮಾರಾಮ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀಯೋ ಅಂದರು. ಗಾಬರಿ ಆಯಿತು ಅವನಿಗೆ. ಏನು ಬಂದ ತಕ್ಷಣ ಹೀಗೆ ಹೇಳ್ತಾ ಇದ್ದಾರೆ? ಹೇಳದೆ ಏನು ಮಾಡ್ತಾರೆ? ಮಹಾನುಭಾವರು, ತ್ರಿಕಾಲಜ್ಞಾನಿಗಳವರು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸಮೀಪಕ್ಕೆ ಹೋಗೋದಕ್ಕೆ ಬಹಳ ಜನ ಧೈರ್ಯ ಮಾಡ್ತಾ ಇರಲಿಲ್ಲ. ಆದಷ್ಟು ದೂರದಿಂದ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಆಚೆಯಿಂದ ಆಚೆಗೆ ನಮಸ್ಕಾರ ಮಾಡಿ ಹೋಗುವವರೇ ಹೆಚ್ಚು. ಕಾರಣ ಇಷ್ಟೇ, ಏನಾದರೂ ತಪ್ಪು ಮಾಡಿದರೆ ಏನೋ ಯಾಕೆ ಪಕ್ಕದ ಮನೆಯಲ್ಲಿದ್ದದ್ದನ್ನು ಕಳ್ಳತನ ಮಾಡ್ಕೊಂಡು ಬಂದಿ ಅಂತ ಕೇಳಿಬಿಡ್ತಾ ಇದ್ರು ನೇರವಾಗಿ ಅವರು. ಅಂತಹ ಒಂದು ವಿಶಿಷ್ಟವಾದ ತಪಸ್ಸು ಅವರಲ್ಲಿತ್ತು. ಹೀಗಾಗಿ ತಪ್ಪು ಮಾಡಿದ ವ್ಯಕ್ತಿ ಅವರ ಹತ್ತಿರನೇ ಹೋಗ್ತಾ ಇರಲಿಲ್ಲ. ಇವ್ರಿಗೆ ಗೊತ್ತಾಗ್ಬಿಡತ್ತೆ ನಾನು ತಪ್ಪು ಮಾಡಿದ್ದು ಅನ್ನುವ ಭಯ ಇತ್ತು. ಮಹಾನುಭಾವರಾದಂತಹ ಸನತ್ಕುಮಾರರು ಮಹಾಜ್ಞಾನಿಗಳು ಕೇಳಬೇಕೆ? ಅವರಂತಾರೆ, ದಾನವಿಘ್ನಾಃ ಪ್ರತ್ಯೂಹಾಶ್ಚ ಪ್ರತಿಗ್ರಹೇ ಸುಖಸ್ಥಿತಾನಾಂ ಪೀಡಾಶ್ಚ ತ್ವಯಾ ನಾನಾವಿಧಾಃ ಕೃತಾಃ. ಅಲ್ಲೋ, ನೀನು ಒಂದು ದಿವಸ ದಾನ ಮಾಡಲಿಲ್ಲ ಜನ್ಮಾಂತರದಲ್ಲಿ, ಹೋಗಲಿ ಬಿಡು. ಬೇರೆಯವರು ದಾನ ಮಾಡ್ತಿದ್ರು, ಯಾಕೆ ಕೊಡ್ತೀರಿ ದಾನ ಅಂತ ಅವರ ತಲೆ ಕೆಡಿಸಿ ಕೊಡೋದನ್ನು ನಿಲ್ಲಿಸ್ತಾ ಇದ್ದೆ.
ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದರೆ ಹೋಗುವವರಿಗೆ ಅಡ್ಡಿ ಮಾಡ್ತಾ ಇದ್ದಿ. ಪ್ರತಿಗ್ರಹವನ್ನು ಮಾಡದಂತೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಪೀಡೆ ಕೊಟ್ಟು ಕೊಡುವವರ ತಲೆ ಕೆಡಿಸಿದಿ. ನೀನು ಕೊಟ್ಟಿಲ್ಲ, ಈಗ ಹೇಗಪ್ಪ ನಿನಗೆ ಸುಖ ಸಿಗಬೇಕು, ಐಶ್ವರ್ಯ ಸಿಗಬೇಕು, ನಿಮ್ಮಪ್ಪ ಬೇಕಾದಷ್ಟು ಪುಣ್ಯ ಮಾಡಿದರು ಅನ್ನೋದಕ್ಕಾಗೇ ಅವರಿರೋವರೆಗೆ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಇರಲಿಲ್ಲ. ಕಿಂಚಿತ್ ಕಿಂಚಿತ್ ದ್ವಿಜೇಭ್ಯೋವ ವಿತ್ತಂ ದತ್ತಂ ನತುತ್ವಯ. ಏನು ಬಹಳ ಕೊಡಬೇಕಾಗಿಲ್ಲ, ನಿನಗೆ ಶಕ್ತಿ ಇದ್ದಷ್ಟು ಚೂರು ಪಾರು ಕೊಟ್ಟಿದ್ದರೆ ಸಾಕಾಗಿತ್ತು, ಅಷ್ಟೂ ಕೊಟ್ಟಿಲ್ಲ ನೀನು. ಅಷ್ಟೇ ಅಲ್ಲ, ಮನೆ, ಹೊಲ, ಪಶು, ಧಾನ್ಯ, ವಸ್ತ್ರ, ಆಭರಣ ಯಾವುದಾದರೂ ರೀತಿಯಲ್ಲಿ ದಾನ ಮಾಡಬಹುದಾಗಿತ್ತು. ಹಣವೇ ಕೊಡಬೇಕು ಅಂತೇನಿರಲಿಲ್ಲ. ಏನೂ ಮಾಡಿಲ್ಲ ನೀನು, ಸ್ವಾರ್ಥಪರನಾಗಿದ್ದಿ. ಈಗ ಈ ರೀತಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಿ. ಮಾಡಿದ್ದುಣ್ಣೋ ಮಹಾರಾಯ, ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸಬೇಕಾಗತ್ತೆ. ಬರೀ ದಾನ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣ ಅಲ್ಲ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಕೂಡ. ಅನೇಕ ಜನ ಏನಿದೆಲ್ಲ, ಯಾಕೆ ಇಷ್ಟೆಲ್ಲ ಮಡಿ ಆಚಾರ ಎಲ್ಲ ಪರಿಪಾಲನೆ ಮಾಡಬೇಕು, ಇದರಲ್ಲೆಲ್ಲ ಏನು ಅರ್ಥ ಇದೆ ಅಂತ ಅದರ ಬಗ್ಗೆ ಅನಾಸ್ಥೆಯನ್ನು ತೋರಿಸ್ತಾರೆ. ನಿಜ, ಪಾಠ, ಪ್ರವಚನ, ಧ್ಯಾನ ಇವುಗಳೇ ಬಹಳ ಶ್ರೇಷ್ಠವಾದ ಸಾಧನಗಳು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಅಂಗವಾಗಿ ಶೌಚಾಸನೇ ತ್ವಂಗಭೂತೆ ನ ಪೃಥಕ್ ಧರ್ಮ ಕಾರಣಂ ಅಂತ ಹೇಳಿದಂತೆ ಅಂಗಭೂತವಾದದ್ದು. ಆದರೆ ಅಂಗಭೂತವಾದದ್ದನ್ನು ಮಾಡಬೇಕಲ್ವ? ಮಾಡದೇ ಇದ್ದರೆ ಅದರಿಂದ ಅನರ್ಥ ಇದೆ. ಹೇಳ್ತಾರೆ ಮಹಾನುಭಾವರು, ಸನತ್ಕುಮಾರರು, ಯಾಕೆ ನಿನಗೆ ಈ ದಾರಿದ್ರ್ಯ, ಯಾಕೆ ನಿನಗೆ ಈ ಕಷ್ಟ? ಅನಾಚಾರ ಕೃತಾಸ್ತತ್ರ ನತ್ವಾಚಾರಲವಸ್ತ್ವಯ ಪ್ರಣತಾರ್ತ್ಯ ಹರೇ ವಿಷ್ಣು ಪ್ರಣತಾಭೀಷ್ಟದಾಯಿನಿ ನಕೃತೋ ಭಕ್ತಿಲೇಶೋಪಿ ಕಥಂ ಸೌಖ್ಯಂ ಭವಿಷ್ಯತಿ. ಒಂದು ಚೂರು ಆಚಾರ ನಿನ್ನಲ್ಲಿರಲಿಲ್ಲ. ಈಗೇನೋ ದೊಡ್ಡ ಆಚಾರವಂತ, ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದಿ, ಆದರೆ ಜನ್ಮಾಂತರದಲ್ಲಿ ಸ್ವಲ್ಪವೂ ಆಚಾರವನ್ನು ನೀನು ಪರಿಪಾಲನೆ ಮಾಡಲಿಲ್ಲ, ಕೇವಲ ಅನಾಚಾರಿಯಾಗಿದ್ದಿ. ಆ ರೀತಿಯ ಆಚಾರದ ಬಗ್ಗೆ ತೋರಿಸಿದಂತಹ ಒಂದು ಅಸಡ್ಡೆ, ಅದರ ಬಗ್ಗೆ ಇರುವ ತಿರಸ್ಕಾರ, ಅದರ ಪ್ರತಿಫಲವನ್ನು ಈಗ ಅನುಭವಿಸ್ತಾ ಇದ್ದೆ. ಈ ರೀತಿ ಎಂದಿಗೂ ತಿರಸ್ಕಾರವನ್ನು ಮಾಡಬೇಡ. ಶ್ರದ್ಧೆಯಿಂದ ಆಚಾರವಂತನಾಗಿರು. ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ. ಆದದ್ದಾಯಿತಿನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ. ಮನೋಭಿಮಾನಿಗಳಾದ ಸ್ಕಂದನ ಅವತಾರರಾದ ಸನತ್ಕುಮಾರರು ಮನಸ್ಸಿಗೆ ಮುಟ್ಟುವಂತೆ ನಿರ್ದಾಕ್ಷಿಣ್ಯವಾಗಿ ಶಿಷ್ಯನ ಉದ್ಧಾರಕ್ಕೋಸ್ಕರ ಶರಣಾಗತನಾಗಿ ಬಂದಂತಹ ಆತ್ಮಾರಾಮನಿಗೆ ಏನು ಹೇಳಬೇಕೋ ಅದನ್ನು ಹೇಳಿ ಮುಗಿಸಿದ್ದಾರೆ. ಯಾವುದನ್ನು ಸಂಕೋಚ ಮಾಡಿಕೊಂಡಿಲ್ಲ. ಭಕ್ತರ ಉದ್ಧಾರವಾಗಬೇಕು ಅನ್ನುವುದಕ್ಕೋಸ್ಕರ ಅವನಿಗೆ ಭಾರೀ ಕರ್ಣ ಕಠೋರ, ಮನಸ್ಸಿಗೆ ನೋವಾಯಿತು ಎಂದು ತಿಳಿತೀರಾ ಈ ಮಾತು ಕೇಳಿ? ಅವನು ಸಜ್ಜನ, ಏನೋ ತಪ್ಪು ಮಾಡಿದ್ದ ನಿಜ. ಇತಿ ಕರ್ಣಾಮೃತಂ ಶ್ರುತ್ವ, ಕರ್ಣ ಕಠೋರ ಆಗಲಿಲ್ಲ ಅವನಿಗೆ. ಅಮೃತಪಾನ ಮಾಡಿದ ಹಾಗಾಯಿತು. ನಾನು ಮಾಡಿದ ತಪ್ಪನ್ನು ತಿಳಿಸಿಕೊಟ್ಟು ನನ್ನನ್ನು ತಿದ್ದುತ್ತಾ ಇದ್ದಾರಲ್ಲ, ಉದ್ಧಾರ ಮಾಡ್ತಾ ಇದ್ದಾರಲ್ಲ ಗುರುಗಳು, ನಾನು ಧನ್ಯನಾದೆ. ತಿದ್ದಿ ಗುದ್ದಿ ಹೇಳುವಂತಹ ವ್ಯಕ್ತಿಗಳು ಅವರೇ ಗುರುಗಳು. ಇವತ್ತಿನ ಕಾಲದಲ್ಲಿ ಒಬ್ಬರನ್ನು ಬೈದರೆ ತಪ್ಪು, ಮಕ್ಕಳಿಗೋ ಶಿಷ್ಯರಿಗೋ ತಪ್ಪು ಮಾಡಿದರು ಅಂತ ಹೊಡೆದರೆ ತಪ್ಪು, ಯಾರು ಏನು ತಪ್ಪು ಮಾಡಿದರೂ ಸುಮ್ಮನೆ ಇರಬೇಕು ಅನ್ನುವಂತಹ ಕಾಲ ಬಂದು ಹೋಗಿದೆ. ನಮಗೆ ಯಾರೂ ಹೇಳುವವರಿಲ್ಲ, ಕೇಳುವವರಿಲ್ಲ ಅನ್ನುವಂತಹ ಅಹಂಕಾರ ಎಲ್ಲರಿಗೂ. ತಿದ್ದಿ ಬುದ್ಧಿ ಬುದ್ಧಿ ಹೇಳುವಂಥವರೇ ಬುದ್ಧಿಗಳು ಅಂತ. ಬುದ್ಧಿ ಅಂತ ಅದಕ್ಕೇನೆ ಆ ಬುದ್ಧಿ ಹೇಳ್ತಾರೆ ಅನ್ನೋದಕ್ಕೆ ಬುದ್ಧಿ ಅಂತ ಕರೆಯೋದು. ಆದರೆ ಬುದ್ಧಿನೇ ಹೇಳದೆ ಬರೇ ಬುದ್ಧಿ ಅಂತ ಕರೆಸಿಕೊಳ್ಳೋದು ಹೇಗೆ? ಗುರುಗಳಿಗೆ ಯಾಕೆ ಬುದ್ಧಿ ಅಂತಾರೆ? ಬುದ್ಧಿ ಹೇಳ್ತಾರೆ ಅವರು ಅಂತ. ಆದರೆ ಬುದ್ಧಿ ಹೇಳಿಸಿಕೊಳ್ಳೋದಕ್ಕೆ ತಯಾರಿಲ್ಲ ಅಂದರೆ ಹೇಳೋದು ಹೇಗೆ? ಆದರೆ ಆ ಆತ್ಮಾರಾಮ ಅತ್ಯಂತ ಶ್ರದ್ಧೆಯಿಂದ ಕೇಳಿದ್ದಾನೆ. ಸ್ವಾಮಿ, ತಾವು ಉಪದೇಶ ಮಾಡಿದಂತೆ ಇನ್ನು ಮೇಲೆ ನಾನು ತಿದ್ದಿಕೊಳ್ತೇನೆ. ಮಾಡಿದ ತಪ್ಪಿಗೆ ಇನ್ನೇನು ಮಾಡಬೇಕು ಹೇಳಿ, ಪ್ರಾಯಶ್ಚಿತ್ತ ಏನು ಮಾಡಿಕೊಳ್ಬೇಕು ನೀವು ಹೇಳಿ, ನಾನು ಆ ರೀತಿಯಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತೇನೆ ಅಂತ ಹೇಳಿದಾಗ ಸರಿ ಹೇಳಿದ್ದಾರೆ. ನೋಡಪ್ಪ, ಪಾಪ ಸಾಕಷ್ಟಿದೆ, ಪ್ರಾರಬ್ಧ ಕರ್ಮ. ನೀನು ಈಗಾಗಲೇ ನಿನ್ನ ಪಾಪದ ಫಲವನ್ನು ಅನುಭವಿಸುವುದಕ್ಕೆ ಪ್ರಾರಂಭ ಮಾಡಿದ್ದಿ, ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಿ ಅಂದರೆ ಅದು ಪ್ರಾರಬ್ಧ ಕರ್ಮ ಆಯಿತು. ಯಾವ ಕರ್ಮದ ಫಲವನ್ನು ಭೋಗ ಮಾಡುವುದಕ್ಕೆ ಪ್ರಾರಂಭವಾಗಿರುತ್ತೆ ಆ ಕರ್ಮಕ್ಕೆ ಪ್ರಾರಬ್ಧ ಅಂತ ಹೆಸರು. ಅದು ಪೂರ್ಣ ಅನುಭವಿಸಲೇಬೇಕು. ಆದರೂ ಆ ಪ್ರಾರಬ್ಧ ಕರ್ಮವನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗದೇ ಇದ್ದರೂ
ಉಪಮರ್ದ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತದೆ. ಉಪಮರ್ದಂಚ ಅಂತ ಆ ಮಾತನ್ನು ಪುರಾಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸನತ್ಕುಮಾರರಂತಾರೆ, ನಿನ್ನ ಪ್ರಾರಬ್ಧ ಕರ್ಮ ಇದೆ, ನೀನು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಿ, ಇನ್ನೂ ಸಾಕಷ್ಟು ದಿವಸ ಅನುಭವಿಸಬೇಕು. ಆದರೂ ನೀನು ಪರಮಾತ್ಮನ ಅತ್ಯಂತ ಪ್ರಿಯಳಾದಂತಹ, ಸರ್ವೋತ್ತಮನಿಗೆ ಸರ್ವೋತ್ತಮ ಪ್ರಿಯಳಾದಂತಹ ಆ ಮಹಾಲಕ್ಷ್ಮೀ ದೇವಿಗೆ ನೀನು ಶರಣು ಹೋದರೆ ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಈ ಪ್ರಾರಬ್ಧ ಕರ್ಮದ ಉಪಮರ್ದವಾಗತ್ತೆ. ಬಹಳ ದಿನಗಳವರೆಗೆ ನೀನು ದಾರಿದ್ರ್ಯ ಅನುಭವಿಸಬೇಕಾಗಿಲ್ಲ, ಶೀಘ್ರದಲ್ಲಿಯೇ ನಿನಗೆ ಪುನಃ ಸಂಪತ್ತಿನ ಪ್ರಾಪ್ತಿಯಾಗಬಹುದು ಅಂತ ಹೇಳಿದ್ದಾರೆ. ಸರ್ವ ಪಾಪಹರ ಸೈವ ಪ್ರಾರಬ್ಧಸ್ಯಾಪಿ ಕರ್ಮಣಃ ಸಂಹೃತೌ ತು ಕ್ಷಮಾ ಸೈವ ಸರ್ವ ಸಂಪತ್ ಪ್ರದಾಯಿನಿ. ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು, ಸ್ಯಾತ್ ಕಾಮ್ಯವಿಧಿ ವೈಯರ್ಥ್ಯಂ. ಪ್ರಾಯಶ್ಚಿತ್ತಾದಿಗಳಿಂದ ಪಾಪದ ಪರಿಹಾರವಾಗೋದೇ ಇಲ್ಲ ಅಂದರೆ ಪ್ರಾಯಶ್ಚಿತ್ತಗಳ ವಿಧಾನ ಮಾಡಿದ್ದೇ ವ್ಯರ್ಥ ಅಂತ ಆಗಬೇಕಾದೀತು. ಎಷ್ಟೋ ಜನ ಹೇಳ್ತಾರೆ ಪ್ರಾರಬ್ಧ ಅಂದರೆ ಪೂರ್ಣ ಭೋಗ ಮಾಡಲೇಬೇಕು ಅಂತ. ಪ್ರಾರಬ್ಧದ ಭೋಗ ಮಾಡಲೇಬೇಕು ಅನ್ನುವುದು ಸತ್ಯ, ಪೂರ್ಣ ಭೋಗ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರೆ ಅದರ ಉಪಮರ್ದವಾಗತ್ತೆ, ಫಲದಲ್ಲಿ ಕಡಿಮೆಯಾಗತ್ತೆ. ಎಷ್ಟು ಕಷ್ಟ ಅನುಭವಿಸಬೇಕೋ ಅಷ್ಟು ಅನುಭವಿಸಬೇಕಾಗಿಲ್ಲ, ಸಾಕಷ್ಟು ಅದನ್ನು ಕಡಿಮೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತನ್ನು ನಾವಿಲ್ಲಿ ಕಾಣುತ್ತೇವೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಒಂದೊಂದು ಮಾತುಗಳು ಕೂಡ ಎಷ್ಟು ಪ್ರಾಮಾಣಿಕವಾದದ್ದು, ವೇದವ್ಯಾಸದೇವರಿಗೆ ಸಮ್ಮತವಾದದ್ದು ಅಂತ ನಾವಿಲ್ಲಿ ನೋಡ್ಬೋದು. ವ್ಯೂಹಲಕ್ಷ್ಮಿ ಅಂತನ್ನುವಂತಹ ಒಂದು ವಿಶೇಷವಾದ ಆ ಲಕ್ಷ್ಮೀದೇವಿಯ ಸ್ವರೂಪ, ಆ ಲಕ್ಷ್ಮೀದೇವಿಯನ್ನು ಕೊಂಡಾಡುವ, ಅವಳಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ಮಂತ್ರ, ಆ ರಹಸ್ಯವಾದ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿದ್ದಾರೆ. ಅವನಿಗೆ ಉಪದೇಶ ಮಾಡಿ ಈ ಮಂತ್ರದ ಜಪವನ್ನು ಮಾಡು. ಆದರೆ ಒಂದು ಮರೆಯಬೇಡ, ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೆ ಪ್ರಯೋಜನ ಇಲ್ಲ. ವಿಷ್ಣುನಾ ಸಹಿತಾಧ್ಯಾತ, ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ವ್ರಜೆ. ಲಕ್ಷ್ಮೀದೇವಿ ಸಂತೋಷ ಪಡಬೇಕು ಅಂದರೆ ದೇವರಿಂದ ಸಹಿತವಾಗಿ ಧ್ಯಾನ ಮಾಡಬೇಕು ಲಕ್ಷ್ಮೀದೇವಿಯನ್ನು ಅಂತ. ಸಾಪಿ ತುಷ್ಟಿಂ ಪರಾಂಬ್ರಜೆ. ಆ ಮಾತನ್ನು ನಾವು ವರಾಹ ಪುರಾಣದಲ್ಲಿ ಕಾಣುತ್ತೇವೆ. ಶ್ರೀಮದಾಚಾರ್ಯರು ಹೇಳಿದ ಒಂದೊಂದು ಮಾತುಗಳು ಹೇಗೆ ಹೆಜ್ಜೆ ಹೆಜ್ಜೆಗೆ ನಮಗೆ ವೇದವ್ಯಾಸದೇವರ ಮಾತುಗಳಲ್ಲಿ ಕಂಡುಬರ್ತವೆ ಅಂತ ನೋಡಿ. ಶ್ರೀನಿವಾಸಾಂಗ ಮಧ್ಯಸ್ಥ ಸುತರಾಂ ಕೇಶವಪ್ರಿಯ. ಆ ಪರಮಾತ್ಮನ ವಕ್ಷಸ್ಥಲದೊಳಗೆ ಆಶ್ರಿತಳಾಗಿದ್ದಾಳೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯಳು ಎಂಬುದಾಗಿ ತಿಳಿದು ನೀನು ಆ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡು. ಆತ್ಮಾರಾಮ, ನೀನು ಆರಾಮವಾಗಿರುತ್ತೀಯ, ಯಾವ ಕಷ್ಟವೂ ನಿನಗೆ ಬರೋದಿಲ್ಲ ಅಂತ ಸನತ್ಕುಮಾರರು ಉಪದೇಶವನ್ನು ಮಾಡಿದ್ದಾರೆ. ಉಪದೇಶವನ್ನು ಮಾಡಿದ ಮೇಲೆ ಸಾಷ್ಟಾಂಗ ಪ್ರಣಾಮವನ್ನು, ನೀನು ಆರಾಮವಾಗಿರುತ್ತೀಯ, ಯಾವ ಕಷ್ಟವೂ ನಿನಗೆ ಬರೋದಿಲ್ಲ ಅಂತ ಸನತ್ಕುಮಾರರು ಉಪದೇಶವನ್ನು ಮಾಡಿದ್ದಾರೆ. ಉಪದೇಶವನ್ನು ಮಾಡಿದ ಮೇಲೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಅವರಿಗೆ ವಿಶೇಷವಾಗಿ ಸೇವೆ ಮಾಡಬೇಕು ಅಂತ ನೋಡುತ್ತಾನೆ. ಅದೃಶ್ಯರಾಗಿದ್ದಾರೆ. ಅಲ್ಲಿ ಇಲ್ವೇ ಇಲ್ಲ ಸನತ್ಕುಮಾರ. ತೀರ್ಥ ಇದೆ, ಪರ್ವತ ಇದೆ, ಅಷ್ಟೇ. ಇವನ ಉದ್ಧಾರಕ್ಕೋಸ್ಕರ ಅಂತೇ ಇವನಿಗೆ ದರ್ಶನವನ್ನು ಕೊಟ್ಟು ಉಪದೇಶವನ್ನು ಮಾಡಿ ಅದೃಶ್ಯರಾಗಿದ್ದಾರೆ ಮಹಾನುಭಾವರು ಸನತ್ಕುಮಾರರು. ಇವನು ಕ್ರಮೇಣ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದಾನೆ. ಅಲ್ಲಿ ಬಂದು ನಿತ್ಯದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡೋದರಿಂದಲೇ ಇವನಿಗೆಲ್ಲ ಕಷ್ಟಗಳ ಪರಿಹಾರವಾಯಿತು ಅನ್ನುವ ಭಾಸ ಆಗಿದೆ. ಅಲ್ಲಿಯೇ ಇರುವಂತಹ ತೀರದಲ್ಲಿ ನಿತ್ಯದಲ್ಲಿ ಆ ಮಂತ್ರದ ಜಪವನ್ನು ಮಾಡುತ್ತಾ ಪರಮಾತ್ಮನ ವಕ್ಷಸ್ಥಳದಲ್ಲಿ ಆಶ್ರಿತಳಾಗಿ ಇರುವಂತಹ ಲಕ್ಷ್ಮೀದೇವಿಯ ಚಿಂತನವನ್ನು ಮಾಡಿದ್ದಾನೆ. ಆ ಪರಮಾತ್ಮನ ವಕ್ಷಸ್ಥಳದಲ್ಲಿರುವ ಶ್ರೀದೇವಿಯ ಚಿಂತನವನ್ನು ಮಾಡ್ತಾ ಮಾಡ್ತಾ ಭಗವಂತನಿಗೆ ತತ್ಸ್ವಾಮಿತ್ವವನ್ನು ಸಮನ್ವಯವನ್ನು ಮಾಡಿಕೊಂಡು ಸ್ಮರಣೆ ಮಾಡಿದ್ದಾನೆ. ಪರಮಾತ್ಮನ ದರ್ಶನವಾಗಿದೆ. ನೋಡಿ, ಇವನು ಧ್ಯಾನ ಮಾಡಿದ್ದು ಕೇವಲ ಲಕ್ಷ್ಮಿಯನ್ನಾದರೆ ದೇವರ ದರ್ಶನ ಕೊಡಬಾರದಾಗಿತ್ತು. ಆದರೆ ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಧ್ಯಾನವನ್ನು ಮಾಡಿದ್ದಕ್ಕೆ ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನು ಧಾರಣೆ ಮಾಡಿಕೊಂಡ ಸ್ವಯಂ ಶ್ರೀನಿವಾಸನೇ ಪ್ರತ್ಯಕ್ಷನಾಗಿದ್ದಾನೆ. ಶಂಖಚಕ್ರಧರಂ ಶ್ರೀಶಂ ವರಾವನತ ಹಸ್ತಕಂ. ಅಂತಹ ವರ
ಶಂಖ ಚಕ್ರ ಈ ಎಲ್ಲ ಮುದ್ರೆಗಳನ್ನು ಧಾರಣೆ ಮಾಡಿರತಕ್ಕಂತಹ ಆ ಪರಮಾತ್ಮನ ದರ್ಶನವನ್ನು ಮಾಡಿದ್ದಾನೆ, ಸ್ತೋತ್ರವನ್ನು ಮಾಡಿದ್ದಾನೆ. ಸೃಷ್ಟಿ ಸ್ಥಿತಿಲಯ ಕರ್ತೃವಾದಂತಹ ತ್ವಮೇವ ಜಗತಾಂ ಸೃಷ್ಟ ಧಾತ ಹರ್ತ ಮಹೇಶ್ವರ, ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣನಾದ ಜಗತ್ಸ್ವಾಮಿಯಾದಂತಹ ಸ್ವಾಮಿ ನನ್ನನ್ನು ಉದ್ಧಾರ ಮಾಡು, ನಾನು ಬಹಳ ಅಪರಾಧಗಳನ್ನು ಮಾಡಿದ್ದೇನೆ, ಕ್ಷಮೆ ಮಾಡು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಕ್ಷಮೆ ಮಾಡಿದ್ದಾನೆ, ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ. ಅರ್ಥಾತ್ ಪ್ರಾರಬ್ಧ ಕರ್ಮಗಳ ಉಪಮರ್ದವನ್ನು ಮಾಡಿ ಇಷ್ಟು ದಿವಸ ದಾರಿದ್ರ್ಯವನ್ನು ಅನುಭವಿಸಿಯಾಗಿದೆಯಲ್ಲ, ಸಾಕು, ಇನ್ನು ಮೇಲೆ ನಿನಗೆ ಶ್ರೇಷ್ಠವಾದ ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಕೊಟ್ಟಿದ್ದೇನೆ. ಅವುಗಳನ್ನು ಸಾರ್ಥಕ ಮಾಡಿಕೊಂಡು ಯಜ್ಞಯಾಗಾದಿಗಳನ್ನು ಮಾಡಿ, ಪಾಠ ಪ್ರವಚನಗಳನ್ನು ಮಾಡಿ, ನಿರಂತರ ಹರಿಸ್ಮರಣೆಯನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ ಎಂಬುದಾಗಿ ಪರಮಾತ್ಮ ಅವನಿಗೆ ಉದ್ಧಾರವನ್ನು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ. ಈ ಮಾತನ್ನು ವಾಲ್ಮೀಕಿ ಋಷಿಗಳು ನನಗೆ ತಿಳಿಸಿದ್ದು ಅಂತ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ. ಅನೇಕ ಜನರಿಗೆ ದಾರಿದ್ರ್ಯದ ಸಮಸ್ಯೆ,